ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಲಕ್ಸುರಿ ತ್ರಿಪ್ಲೆಕ್ಸ್ ಹೌಸ್ನ ತೋರ್ಸೋಕೆ ಬಂದಿದ್ದೀನಿ. 30/40 ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, BDA ಏಕಾತ, ಜಯನಗರ ಹೌಸಿಂಗ್ ಸೊಸೈಟಿ ಅಥವಾ ಕನಕಪುರ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಆಗುತ್ತೆ. ಮತ್ತು KICT ಕಾಲೇಜ್ ಮೇನ್ ರೋಡು ಹತ್ತಿರ ಆಗುತ್ತೆ. ನಾಯರಾ ಪೆಟ್ರೋಲ್ ಬಂಕು ಅಥವಾ ಕರಿಷ್ಮಾ ಹಿಲ್ಸು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಇದು ಫ್ರಂಟ್ ಎಲಿವೇಷನ್ ಲುಕ್ಕು ಮನೆದು. ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ಗ್ರಾನೈಟ್ ನೋಡ್ತಾ ಇದ್ದೀರಾ. ವಾಕಿಂಗ್ ಗೇಟ್ ಇದೆ, CNC ಕಟ್ಟಿಂಗ್ ಆ್ಯಂಡ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿಕೊಟ್ಟಿರುವಂಥದ್ದು. ಇದು ಸ್ಲೈಡಿಂಗ್ ಗೇಟು ವಿತ್ ಮೋಟರ್ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಇದು ಸ್ಟ್ರಕ್ಚರ್ ಪೇಂಟು, ಮೇಲ್ಗಡೆ ಉಳಿದಿದ್ದೆಲ್ಲ ನಿಮಗೆ ಸ್ಟ್ರಕ್ಚರ್ ಪೇಂಟಿಂಗು. ಓಕೆ, ದಿಸ್ ಈಸ್ ಫ್ರಂಟ್ ಎಲಿವೇಷನ್ ಲುಕ್ಕು. ಮನೆ ಆಪೋಸಿಟ್ಟು ರಸ್ತೆ ಬಗ್ಗೆ ಹೇಳಬೇಕನ್ನೋಗಿದ್ರೆ 30 ಫೀಟು ವೈಡ್ ಆ್ಯಂಗಲ್ ರೋಡ್ ಸಿಗುತ್ತೆ, ಟಾರ್ ರೋಡ್ ಆಗಿರುತ್ತೆ. ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಕರಿಷ್ಮಾ ಹಿಲ್ಸು. ಮೇಲ್ಗಡೆಯಿಂದ ಹೋಗಿ ನಿಮಗೆ ಅದು ಕವರ್ ಮಾಡಿ ತೋರಿಸ್ತೀನಿ. ಇದು ಒಂದು ಮನೆಯ ಸುತ್ತಮುತ್ತ ಇರುವಂತಹ ಲುಕ್ಕು. ಫುಲ್ 90% ಡೆವಲಪ್ ಆಗಿರುವಂತಹ ಏರಿಯಾ ಅಂತಲೇ ಹೇಳ್ಬೋದು. ತುಂಬ ಶಾಂತಿಯಿಂದ ಈ ಮನೆ ಹೊಂದಿರುತ್ತೆ. ಓಕೆ, ಇದು ಫ್ರಂಟ್ ಎಲಿವೇಷನ್ ಲುಕ್ಕು. ಫುಲ್ ಮನೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿ ಕೊನೆವರೆಗೂ ನೋಡ್ತಾ ಇರಿ, ಯಾಕಂದರೆ ಪ್ರೈಸ್ ಎಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಇದು ಫುಲ್ ಪಾರ್ಕಿಂಗ್ ಲೇಔಟು. ನಿಮಗೆ ಏನೂ ಇಲ್ಲ ಅಂದ್ರೂ 4 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ಎಲ್ಲ ನಿಲ್ಲಿಸ್ಕೋಬೋದು. ಆ ಥರ ಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡಿ, ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ, ವಿತ್ ಗ್ರಾನೈಟ್ ಆಗಿರುತ್ತೆ. ಬಾರ್ಡರ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಆಮೇಲೆ ವಾಲ್ ಲ್ಯಾಂಡಿಂಗು 2x4 ಎಟ್ರಿಫಿಟ್ ಟೈಲ್ಸ್ 4 ಫೀಟ್ವರೆಗೂ ಕೊಟ್ಟಿದ್ದಾರೆ. ಹಾಗಾಗಿ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ನಿಮಗೆ ಅಲ್ಲಲ್ಲಿ ಚಾರ್ಜಿಂಗ್ ಸರ್ಕ್ಯೂಟ್ಗಳೆಲ್ಲ ಸಿಗುತ್ತೆ. ವೆಂಟಿಲೇಷನ್ಗೆ ನೋಡಿ MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಸುತ್ತ ಅಂದರೆ ಮನೆ ಸುತ್ತ ಗಾಳಿ ಬೆಳಕು ಗ್ರೌಂಡ್ ಫ್ಲೋರಲ್ಲಿ ಕೂಡ ಇನ್ಸ್ಟಾಲ್ ಆಗುತ್ತೆ. ಸಿಂಪಲ್ಲಾಗಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಪ್ರೊಫೈಲ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ನೋಡಿ, ಸ್ಲೈಡಿಂಗ್ ಗೇಟ್ ಅಂತ ಹೇಳಿದ್ನಲ್ವಾ, ಸ್ಲೈಡಿಂಗ್ ಗೇಟಿಗೆ ನಿಮಗೆ ಮೀಟರ್ ಅಂದರೆ ಮೋಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ರಿಮೋಟ್ ಇದೆ ಅಥವಾ ವೈಫೈ ಕನೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ವರ್ಕ್ ಕಂಡೀಷನಲ್ಲಿ ಬರುತ್ತೆ. ಇದು ಒಂದು ಫುಲ್ ಪಾರ್ಕಿಂಗ್ ಲೇಔಟು. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಮನೆ ರಿಜಿಸ್ಟರ್ ಆದಮೇಲೆ ರೂಮ್ ಬೇಕು ಅಥವಾ 1 BHK ಬೇಕು, ಹೇಗೆ ಬೇಕಂದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀವಿ, 2 ಫೀಟ್ ಇದೆ. ಆದರೂ ಕೆಳಗಡೆಯಿಂದ ಯಾರು ಹೊರಗಡೆ ಎಂಟ್ರಿ ಆಗಬಾರ್ದು ಅನ್ನೋ ಕಾರಣಕ್ಕೆ MS ರೇಲಿಂಗ್ಸ್ ಹಾಕಿದ್ದೀವಿ. ಹಾಗೆ ನಿಮಗೆ ಕಾಮನ್ ಟಾಯ್ಲೆಟ್ ಕೂಡ ಒಂದು ಸಿಗುತ್ತೆ. ಫಿಟ್ಟಿಂಗ್ ಎಲ್ಲ ಜಾಗ್ವಾರ್ ಆಗಿರುತ್ತೆ. ಸರಿನಾ? ಇದು ಒಂದು ಗ್ರೌಂಡ್ ಫ್ಲೋರ್ನ ಲುಕ್ಕು. ಈ ಎಂಡಿಂದ ಆ ಎಂಡ್ವರೆಗೆ ನೋಡಿದರೆ ಹೆವಿ ಸ್ಪೇಷಿಯಸ್ ಜಾಗ ನಿಮಗೆ ಕಾಣಿಸುತ್ತೆ. ಸೂಪರ್. ಇದು ಒಂದು ಗ್ರೌಂಡ್ ಫ್ಲೋರು. ನಿಮಗೆ ಲಿಫ್ಟ್ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಆದಷ್ಟು ಬೇಗ ಫಿನಿಷ್ ಮಾಡ್ತಾರೆ. ಈ ಮನೆ ಅಡ್ವಾಂಟೇಜ್ ಏನು ಇನ್ನೊಂದು ಅಂತಂದರೆ, ಪಾರ್ಕಿಂಗ್ ಎಲ್ಲ ನಾವು ಈ ಕಡೆಯಿಂದ ಮಾಡಿ ಇಲ್ಲಿ ನೋಡಿ ವಾಲ್ ಕ್ರಿಯೇಟ್ ಮಾಡಿದ್ದಾರೆ. ಕೆಲವ್ರು ಮಾಡೋದೇ ಇಲ್ಲ, ಇವ್ರು ಮಾಡಿದ್ದಾರೆ. ಬಿಕಾಸ್ ವಾಕಿಂಗ್ನಲ್ಲಿ ಏನಾದರೂ ಓಡಾಡೋರು ಇದ್ದರೆ ಆ ಕಡೆಯಿಂದ ಬೇಕಾದ್ರೆ ಬರಬಹುದು. ಇದು ಓನ್ಲಿ ಫಾರ್ ಕಾರ್ ಪಾರ್ಕಿಂಗ್ ಲೇಔಟ್ ಥರ ಮಾಡಿದ್ದಾರೆ. ಸೂಪರ್ ಐಡಿಯಾ ಇದು. 3 ನಲ್ಲಿ ಪಾಯಿಂಟ್ಗಳೆಲ್ಲ ಇದೆ. ನಿಮಗೆ ಕಾವೇರಿದಾಗಲಿ, ಸಂಪಿಂದಾಗಲಿ ಮತ್ತು ಮೇಲ್ಗಡೆ ಸಿಂಟ್ಯಾಕ್ಸಿಂದಾಗಲಿ ಡೈರೆಕ್ಟಾಗಿ ಬರುತ್ತೆ. ಈಗ ನಾವು ಇಲ್ಲಿದ್ದ ಒಳಗಡೆ ಎಂಟ್ರಿ ಆಗೋಣ. ನೋಡ್ತಾ ಇದ್ದೀರಾ, ಕಾವೇರಿ ಪಾಯಿಂಟ್ ಎಲ್ಲ ಇದೆ. ಹಾಂ, ಇದೊಂದು ಹೇಳೋದು ಮರ್ತೆ ನೋಡಿ, ಇದು ರಿಮೋಟ್ ಕಂಟ್ರೋಲರು. ಯಾರೇ ಬಲ ಪ್ರಯೋಗ ಮಾಡೋ ಹಾಗಿಲ್ಲ. ಜಸ್ಟ್ ರಿಮೋಟಲ್ಲಿ ಬಟನ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಆನ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇದು ಒಂದು ಬೆನಿಫಿಟ್ ಈ ಮನೆದು. ಡನ್. ಥ್ಯಾಂಕ್ ಯು ಒಳ್ಳೆ. ಈ ಕಡೆ ಹೇಳೋದು ಮರ್ತೆ ನೋಡಿ, ಕಾವೇರಿ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದೀವಿ. ಹಾಗೆ UPS ಪಾಯಿಂಟ್ ನಿಮಗೆ ಅಲ್ಲಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಟಿದ್ವಿ, ಆದರೆ ಕ್ಲೀನ್ ಕಾಣಿಸಿದ ಮೇಲೆ ತುಂಬ ಸ್ಪೇಷಿಯಸ್ ಜಾಗ ಕಾಣಿಸುತ್ತೆ. ಹಾಗೆ ನಿಮಗೆ ಅಲ್ಲಿ ಒಂದು ಗ್ಯಾಸ್ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸರಿನಾ? ಇದು ಬೋರ್ವೆಲ್ಲ ಸಂಪಗಳು. ಇದು ಓಕೆ, ಇದು ಸ್ಯಾನಿಟ್ರಿ. ಬೋರ್ವೆಲ್ಲು ಸಂಪು ಅಲ್ಲಿ ಕಾರ್ನರಲ್ಲಿ ಇದೆ. ನಮಗೆ ತೋರ್ಸೋದು ಮರ್ತುಬಿಟ್ಟೆ. ನೋಡಿ, ಆ ಮೂಲೆಯಲ್ಲಿ ಏನಿದೆಯಲ್ಲ, ನಾರ್ತ್ ಈಸ್ಟ್ ಕಾರ್ನರು ಆ್ಯಸ್ ಇಟ್ ಈಸ್ ವಾಸ್ತು ಪ್ರಕಾರ ಬೋರ್ವೆಲ್ ಕೂಡ ಇದೆ, ಹಾಗೆ ಸಂಪ್ ಕೂಡ ಇದೆ. ನಾನು ಅದು ಫರ್ಗೆಟ್ ಮಾಡಿದ್ದೆ, ಬಟ್ ಈಗ ತೋರಿಸಿದ್ದೀನಿ. ಓಕೆ, ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಈ ಮನೆಯ ಸೌಲಭ್ಯಗಳು ಸಿಗುತ್ತೆ. ಬೆನಿಫಿಟ್ ಹೇಳಿದ್ನಲ್ಲ, ಈ ವಾಲ್ ಕ್ಲೋಸ್ ಮಾಡಿದ್ರಿಂದ ವಾಕಿಂಗ್ ಗೇಟು ನಮಗೇನಿದೆಯಲ್ಲ ಇಲ್ಲಿದೆ, ಎಂಟ್ರಿ ಮತ್ತು ಎಕ್ಸಿಟ್ ಮಾಡ್ಕೋಬೋದು. ಎಲೆಕ್ಟ್ರಿಕ್ ಬಗ್ಗೆ ಹೇಳಬೇಕಂದ್ರೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಲ್ರೆಡಿ ಆಗಿದೆ. ಇದು ಎಲೆಕ್ಟ್ರಿಕ್ ಮೀಟರ್ ಪ್ಯಾನಲ್ ಆಗಿರುತ್ತೆ. ಹಾಗೆ ಇಲ್ಲಿ ಕೆಳಗಡೆ PVC ಫಾಲ್ ಸೀಲಿಂಗ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ SS ರೇಲಿಂಗ್ಸು 304 ಗೇಜ್ ಕೊಟ್ಟಿರುವಂಥದ್ದು. ಟಫನ್ ಗ್ಲಾಸು 10 mm, ಅದಕ್ಕೆ ಫ್ಯಾನ್ಸಿ ಲುಕ್ಕು ಕಾಣಿಸೋದಕ್ಕೋಸ್ಕರ. ಹಾಗೆ ಸ್ಟೇರ್ ಕೇಸ್ 4 ಅಡಿ ವೈಡ್ ಆಗಿದೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು ವಿತ್ ರಬ್ಬರ್ ಕೋಟೆಡ್ ಆಗಿರುತ್ತೆ ಅದು. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ಲು. ಇದು ಮೇಲಿಂದ ಲುಕ್ಕು ತೋರಿಸ್ತಾ ಇರುವಂಥದ್ದು, ಕೆಳಗಡೆವರೆಗೂ ತೋರಿಸ್ತೀನಿ.
ಸೊ ಆಪೋಸಿಟ್ ಒಂದು ಚಿಕ್ಕದು ಬುದ್ಧ ಅಥವಾ ಗಣೇಶ ಹಾಕಿ ಕೊಡ್ತಾರೆ, ಅದು ಪೆಂಡಿಂಗಲ್ಲಿದೆ. ರೈಟ್, ಸುತ್ತಮುತ್ತ ಎಲ್ಲ 30-40 ಮನೆಗಳು, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಗೆಳೆಯರೆ. ಹೈಟ್ವರೆಗೂ ಇದೆ, ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ಮೇಲ್ಗಡೆ ಹತ್ತೋದಕ್ಕೆ ಚಾನ್ಸ್ ಇಲ್ಲ. ಸೊ ಸೂಪರ್ ಮನೆ. ಈ ಮನೆ ಕಾಂಪ್ರಮೈಸ್ ಆಗಿಲ್ಲ, ಅಂದರೆ ಮೆಟೀರಿಯಲ್ ಆಗಲಿ ಕ್ವಾಲಿಟಿಲಾಗಲಿ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಎಂಟ್ರಿ. ಸೊ ಎಂಟ್ರಿ ಹೋಗೋಕ್ಕಿಂತ ಮುಂಚೆ ನಮಗೆ ಟೀಕ್ ವುಡ್ಡು ಮೇನ್ ಡೋರು, ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ, ಪ್ಯೂರ್ ಟೀಕ್ ವುಡ್ಡು. ವಾಸ್ಕಲ್ ಬಂದು ನಮಗೆ 8 ಇಂಚಸ್ ವಾಸ್ಕಲ್ಲು. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಿ, ಸರಿನಾ? ರೈಟ್. ಈಗ ಗೆಳೆಯರೆ, ನಾನು ನಿಮಗೆ ಹಾಲು ರೈಟ್ ಸೈಡಿಗೆ ಬರುತ್ತೆ, ಎಡಗಡೆಗೆ ನಿಮಗೆ ಕಿಚನ್ನು, ಡೈನಿಂಗ್ ಹಾಲು, ಪೂಜಾ ರೂಮು ಏನಿದೆಯಲ್ಲ ಈ ಕಡೆ ಬರುತ್ತೆ. ಸೊ ಫಸ್ಟ್ ನಾನು ನಿಮಗೆ ಬಿಗ್ ಹಾಲ್ನ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಆಪೋಸಿಟೇ ಸ್ಟೇರ್ಕೇಸ್ ಇದೆ, ಮೇಲ್ಗಡೆ ಬೆಡ್ರೂಮ್ಗಳು ಹೋಗೋದಕ್ಕೆ ಸ್ಥಳ. ಆಮೇಲೆ ಇಲ್ಲಿ ಏನು ಇಷ್ಟು ಸ್ಪೇಷಿಯಸ್ ಜಾಗ ಕಾಣಿಸುತ್ತಲ್ಲ, ಈ ಮನೆಯ ಮೇನ್ ಹೃದಯ ಭಾಗ ಸ್ಕೈಲೈಟು. ಡೈರೆಕ್ಟು ಮೇಲಿಂದ ಕೆಳಗಡೆ ಸ್ಕೈಲೈಟ್ ಅಂದರೆ ಸೂರ್ಯನ ಕಿರಣಗಳು ಮನೆ ಒಳಗಡೆ ಡೈರೆಕ್ಟಾಗಿ ಎಂಟ್ರಿ ಆಗುತ್ತೆ. ಈ ಇಂಟೀರಿಯರ್ ವರ್ಕ್ ಏನು ನೋಡ್ತಿದ್ದೀರಾ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಅಲ್ಲಿ ಕ್ವಾಡ್ಸ್ ಕೂಡ ಇಟ್ಟಿದ್ದಾರೆ. ನೀವು ಒಂದು ಫಿಶ್ ಅಕ್ವೇರಿಯಂ ಆಗಲಿ ಅಥವಾ ಫ್ಯಾನ್ಸಿ ಲುಕ್ ಏನಾದ್ರು ಇಂಕ್ರೀಸ್ ಮಾಡೋಂಗಿದ್ರೆ ಅಲ್ಲಿ ಇಟ್ಕೋಬೋದು. ಇದು ಒಂದು ಹಾಲು. ಓಕೆ, ಇಲ್ಲಿ ನನ್ನ ಬಲಭಾಗದಲ್ಲಿ ಇರುವಂಥದ್ದು ಟಿ ವಿ ಕ್ಯಾಬಿನೆಟ್ಟು. ಈ ಟಿ ವಿ ಕ್ಯಾಬಿನೆಟ್ಗೆ ನೀವು ಸೋಫಾ ಸೆಟ್ನ ಅಲೈನ್ಮೆಂಟ್ ಮಾಡ್ತೀರಾ ಅಂದರೆ ನೋಡಿ, ಆ ಕಾರ್ನರಿಂದ ಹಿಡಿದು ಈ ಕಾರ್ನರ್ವರೆಗೂ ಎಲ್ ಶೇಪಲ್ಲಿ ಬಿಗ್ ಸೋಫಾನ ಇಟ್ಕೋಬಹುದು. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಕೊಟ್ಟಿದ್ದಾರೆ, 10x10. ಸೊ ಅದು ಐ ಥಿಂಕ್ 8x8 ಇದೆ. ಬಿಗ್ ವಿಂಡೋಗಳನ್ನ ಕೊಟ್ಟಿರುವಂಥದ್ದು. ಫಾಲ್ಸ್ ಸೀಲಿಂಗ್ ಎಲ್ಲ ಹೇಳ್ಬೇಕನ್ನೋಗಿದ್ರೆ POP ಆ್ಯಂಡ್ PVC ಮತ್ತು ವಿನಿಯರು ಕವರ್ ಮಾಡಿ ಕೊಟ್ಟಿದ್ದಾರೆ. ಸಖತ್ ಲುಕ್ ಬಂದಿದೆ. ಓಕೆ, ನಾನೀಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಹಾಲ್ ಫುಲ್ ಕವರೇಜ್ ಮಾಡಿಕೊಡ್ತೀನಿ. ಈಗ ಇಷ್ಟೋ ತನಕ ನಾನು ಆ ಕಡೆ ನಿಂತ್ಕೊಂಡು ಈ ಕಡೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಈ ಕಡೆಯಿಂದ ನೋಡಿ ಈ ಹಾಲ್ನ ಲುಕ್ಕು ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ ಮನೆ, ಡೌಟೇ ಇಲ್ಲ. ಇಷ್ಟು ಸ್ಪೇಷಿಯಸ್ ಹಾಲು ಬರೋದಿಲ್ಲ, ಬಟ್ ಈ ಮನೇಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ನನ್ನ ಆಪೋಸಿಟ್ಟು ಒಂದು ಟಿ ವಿ ಕ್ಯಾಬಿನೆಟ್ ಇದೆ. ಇದು ಹಿಡನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಈ ಫ್ಲೋರ್ಗೆ ಅದೊಂದು ಹಿಡನ್ ಬಾತ್ರೂಮ್. ಡೋರ್ ಕ್ಲೋಸ್ ಮಾಡಿದರೆ ಅದು ಗೊತ್ತೇ ಆಗೋದಿಲ್ಲ ಅಲ್ಲಿ ಬಾತ್ರೂಮ್ ಇದೆ ಅಂತ. ಮತ್ತು ಈ ಟಿ ವಿ ಕ್ಯಾಬಿನೆಟ್ ಎಡಭಾಗದಲ್ಲಿ ಒಂದು ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹೊರಗಡೆಯವರು ಯಾರಾದರೂ ಬಂದರೆ ಬೇಕಾದರೆ ನೀವು ಅಲ್ಲಿ ಹೋಗಲೇಬೇಕಂತೇನಿಲ್ಲ, ಜಸ್ಟ್ ಬಾಲ್ಕನಿಯಲ್ಲಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿ ಕಳಿಸ್ಬೋದು. ಓಕೆ, ಸೂಪರಾಗಿ ಬಂದಿದೆ, ಲೈಕ್ ಗೋಲ್ಡನ್ ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ. ರೈಟ್, ಈಗ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಏನು ಗೊತ್ತಾ, ಈ ಮನೆಗೆ ಮೇನು ಸ್ಕೈಲೈಟ್ ಆಗಲಿ ವೆಂಟಿಲೇಷನ್ ಆಗಲಿ 3-4 ಕಡೆಯಿಂದ ಬರುತ್ತೆ. ಇಲ್ಲಿ 2 ವಿಂಡೋದಿಂದ ಮತ್ತು ನನ್ನ ಹಿಂಗಡೆ ಇರೋ ಬಾಲ್ಕನಿಯಿಂದ ಮತ್ತು ಸ್ಕೈಲೈಟಿಂದ ಡೈರೆಕ್ಟಾಗಿ ಗಾಳಿ ಬೆಳಕು ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಯಾವುದೇ ಥರದ್ದು ಕತ್ಲಾಗಲಿ ಸಫಿಕೇಷನ್ ಆಗಲಿ ಆಗೋದಿಲ್ಲ. ಸೊ ಈ ಮನೆಯ ಒಂದು ಹಾಲ್ನ ಲುಕ್ ನಾನು ನಿಮಗೆ ತೋರಿಸಾಯಿತು. ಈಗ ಬಾತ್ರೂಮ್ ಇದೆ ಮತ್ತು ಯುಟಿಲಿಟಿ ಇದೆ, ತೋರಿಸ್ಕೊಡ್ತೀನಿ. ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ, ಆ ಲಿಫ್ಟ್ ಪ್ರಾವಿಷನ್ ಪಕ್ಕದಲ್ಲಿ ಕಾಮನ್ ಆಗಿ ಬಾತ್ರೂಮ್ ಇಲ್ಲಿರುತ್ತೆ. ಬಾತ್ರೂಮ್ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಹೇಳಿದ್ನಲ್ವ ನಾನು ಹಿಡನ್ ಥರ ಇರುತ್ತೆ, ಕಾಣಿಸೋದೇ ಇಲ್ಲ ಅಂತ. ಲೈಕ್ ನೋಡಿ, ಡೋರ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ರೈಟ್, ಇಲ್ಲಿ ನಿಮಗೆ ಹ್ಯಾಂಡ್ ಟಾಪ್ ಅಪ್ ಅಂತ ಸಿಗುತ್ತೆ. ಕೆಳಗಡೆ ಸ್ಟೋರೇಜ್ ಎಲ್ಲ ಬೇಕಾದ್ರೆ ಇದೆ. ಇಲ್ಲಿ ಬೇಕಾದ್ರೆ ಮಿರರ್ ಇಟ್ಕೋಬೋದು. ಲೈಟಿಂಗ್ ಫಿಕ್ಸ್ ಆಗಿಲ್ಲ ಮಾಡ್ತಾರೆ. ಈ ಮನೆಯ ವಿಶೇಷತೆ ಏನಂದರೆ ಬಾತ್ರೂಮ್ ಡೋರ್ ಆಲ್ಸೋ ಟೀಕ್ ವುಡ್ ಆಗಿರುತ್ತೆ. ಎಲ್ಲರೂ WPVC ಹಾಕಿರ್ತಾರೆ, ಇವರು ಬಾತ್ರೂಮ್ಗೆ ಎಲ್ಲ ಮನೆಗೂ ಟೀಕ್ ವುಡ್ ಹಾಕಿರುವಂಥದ್ದು. ಇಲ್ಲಿ ವಾಲ್ ಮೌಂಟ್ ಕಮೋಡ್ ಇದೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. ನೋಡಿ, ಲೈಟಿಂಗೇ ಇಲ್ಲ, ಆದರೂ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ನಿಮಗೆ ಸಿಗುವಂಥದ್ದು. ಶವರ್ ಪಾಯಿಂಟ್ ಎಲ್ಲದೂ ಇದೆ. ಹಾಗಾಗಿ ಇದು ಬಾತ್ರೂಮ್ ಆಗಿ ಹೇಳ್ತೀವಿ ನಾವು. ಓಕೆ, ಇದಾಯಿತು. ಈಗ ಬಾಲ್ಕನಿ ಬಗ್ಗೆ ಒಂದು ಸಲ ಹೇಳ್ಬಿಡ್ತೀನಿ. ನೋಡಿ, ಬಾಲ್ಕನಿಗೂ ಟೀಕ್ ವುಡ್ಡು, ಹ್ಯಾಂಡಲ್ ಆಗಲಿ ಟವರ್ ಬೋಲ್ಟ್ ಆಗಲಿ ಎಲ್ಲ ಕ್ವಾಲಿಟಿನೇ ಕೊಟ್ಟಿದ್ದಾರೆ.
ಇಲ್ಲಿ ಒಂದು 2-3 ಚೇರ್ಗಳನ್ನ ಹಾಕೊಂಡು ಬೇಕಾದ್ರೆ ಆರಾಮಾಗಿ ಕುತ್ಕೋಬೋದು. ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, SS ರೈಲಿಂಗ್ಸು ವಿತ್ತು ಟಫನ್ ಗ್ಲಾಸು, PVC ಫಾಲ್ ಸೀಲಿಂಗು, ಮತ್ತು ಇಲ್ಲಿ ಇಟಾಲಿಯನ್ ಮಾರ್ಬಲ್ಲು. ನೆಕ್ಸ್ಟ್ ಲೆವೆಲ್ ಮನೆ. ಇದಿಷ್ಟು ಬಾಲ್ಕನಿ ಲುಕ್ಕು. ಗೆಳೆಯರೆ, ಆಲ್ಮೋಸ್ಟ್ ಹಾಲ್ನ ಕವರ್ ಮಾಡಿ ತೋರಿಸಾಯಿತು. ಈಗ ನಿಮಗೆ ಅಡುಗೆ ಮನೆ, ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಯುಟಿಲಿಟಿ ತೋರಿಸ್ಕೊಡ್ತೀನಿ. ನೋಡಿ, ಫ್ಯಾನ್ಸಿ ಲೈಟ್ ಆಗಲಿ, ವಿನಿಯರ್ ಆಗಲಿ ಚೆನ್ನಾಗಿದೆ. ಎಂಟೈರ್ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂತಹ ಆರ್ಚ್ ವರ್ಕ್ ಸಿಗ್ತಾ ಇದೆ ನಮಗೆ. ಇಲ್ಲಿ ನಿಮಗೆ ಸಾಲಿಡ್ ಪಿಲ್ಲರ್ ಅಂತ ಬರುತ್ತೆ, 3 ಪಿಲ್ಲರ್ಗಳು ಪೆಂಡಿಂಗ್ ಇದೆ, ಅದು ಮಾಡಿಕೊಡ್ತಾರೆ. ಅದು ಬಂದಮೇಲೆ ಈ ಮನೆ ಲುಕ್ ಏನಿದೆ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಗೆಳೆಯರೆ, ಇದು ಅಡುಗೆ ಮನೆ ನನ್ನ ರೈಟ್ ಸೈಡಿಗೆ. ಓಕೆ, ವಿತ್ ಫ್ಯಾನ್ಸಿ ಲೈಟು. ಕಿಚನ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಹೆಣ್ಮಕ್ಳು ತುಂಬ ಇಷ್ಟಪಡ್ತೀರಾ. ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ, ವೈಟ್ ಕ್ವಾಡ್ಸ್ ಆಗಿರುತ್ತೆ. ಹೀಟ್ ಪ್ರೂಫ್, ವಾಟರ್ ಪ್ರೂಫ್, ಆಲ್ ಪ್ರೂಫ್ ಅಂತಲೇ ಹೇಳ್ಬೋದು, ಬ್ರೇಕಬಲ್ ಅಲ್ಲ ಅದು. ಇದು ಟ್ಯಾಂಡಮ್ ಬಾಕ್ಸ್ ಎಲ್ಲ ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ವಿತ್ ವಿನಿಯರ್ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನು. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಟೋರೇಜ್ ಕೊಟ್ಟಿದ್ದಾರೆ, ನೀವು ಹೇಗೆ ಬೇಕಾದರೂ ಮೆಟೀರಿಯಲ್ನ ಜೋಡಿಸ್ಕೋಬೋದು. ಅಲ್ಲಿ ಮೂಲೆಯಲ್ಲಿ ನಿಮಗೆ ಗ್ಯಾಸ್ ಬರುತ್ತೆ ಪಾಯಿಂಟು, ಇದು ಚಿಮ್ನಿ ಪಾಯಿಂಟು. ವೆಂಟಿಲೇಷನ್ಗೆ ನೋಡಿ 2 ಕಡೆಯೂ ಬಿಗ್ ವಿಂಡೋ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈ ಇನ್ಬಿಲ್ಟ್ ಆಗಿರುತ್ತೆ. ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲ ಲೈಟ್ ಆಫ್ ಮಾಡಿ ಅದು ಆನ್ ಮಾಡಿದ್ರೂ ಸಾಕು, ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಇದು ಪ್ಯಾಂಟ್ರಿ ಯೂನಿಟ್ ಅಂತಲೇ ಹೇಳ್ಬೋದು. ಒಳಗಡೆ ಪ್ಯಾಂಟ್ರಿ ಯೂನಿಟ್ ಇದೆ, ಬಿಕಾಸ್ ನೀವು ಡ್ರೈ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಬೇಕಾದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಫ್ರಿಡ್ಜ್ ಇದ್ದರೂ ಕೂಡ ಈಸಿಯಾಗಿ ಇಲ್ಲಿ ಇಟ್ಕೋಬೋದು. ತುಂಬಾ ಜಾಗ ಕೊಟ್ಟಿದ್ದಾರೆ, ಆಯಿತಾ. ಡಬಲ್ ಡೋರ್ ಆಗಲಿ, ಹೈಟ್ ಡೋರ್ ಆಗಲಿ, ಲೋ ಡೋರ್ ಆಗಲಿ ಈಸಿಯಾಗಿ ಇಟ್ಕೋಬೋದು. ಇಲ್ಲಿ ನಿಮಗೆ ಟಾಪಪ್ ಇದೆ ಒಂದು ಹ್ಯಾಂಡ್ ವಾಶ್ಗೆ. ಯಾಕೆ ಅಂತಂದರೆ ಇಲ್ಲಿ ನಾವು ಡೈನಿಂಗ್ ಹಾಲ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇಲ್ಲಿ ಬಂದು ಕೈನ ತೊಳ್ಕೊಬೋದು, ಸರಿನಾ. ಇದು ಒಂದು ಅಡುಗೆ ಮನೆ ಲುಕ್ ಆಯಿತು. ಈಗ ಡೈನಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ. ನೀವು 4-6 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಈಸಿಯಾಗಿ ಇಟ್ಕೋಬೋದು. ಇಲ್ಲೂ ಅಷ್ಟೇ, ಯುಟಿಲಿಟಿಯಿಂದ ವೆಂಟಿಲೇಷನ್ ಬರುತ್ತೆ, ಹಾಗೆ ಡೈನಿಂಗ್ ಹಾಲ್ದಿಂದನೂ ವೆಂಟಿಲೇಷನ್ ಬರುತ್ತೆ, ಪೂಜಾ ರೂಮ್ ಕಡೆಯಿಂದನೂ ವೆಂಟಿಲೇಷನ್ ಬರುತ್ತೆ. ಓಕೆ, ಈಗ ನಿಮಗೆ ಪೂಜಾ ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ಪೂಜಾ ರೂಮ್ಗೆ ಹ್ಯಾಂಡ್ ಕಾರ್ವಿಂಗ್ ವಾಲ್ ಕ್ಲೈಂಡಿಂಗ್ನ ಕೊಟ್ಟಿರುವಂಥದ್ದು, ಲಕ್ಷ್ಮಿ ಇರುವಂಥದ್ದು, ಅಕ್ಕಪಕ್ಕ ಆನೆಗಳು. ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತಲೇ ಹೇಳ್ಬೋದು. ಇದು ಹಿಚ್ಚಿಂಗ್ ಗ್ಲಾಸು, 2 ಡೋರ್ ಇರುವಂಥದ್ದು. ವಾವ್, ಪೂಜಾ ರೂಮೇ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಇವರು. ಇಲ್ಲಿ ನೋಡಿ, 4 ಜನ ಈಸಿಯಾಗಿ ಕೂತ್ಕೊಳ್ಳಿ, ನೀವು ಹೆಂಗಾದ್ರೂ ಕೂತ್ಕೊಂಡು ಪೂಜೆ ಮಾಡ್ಬೋದು, ನೆಮ್ಮದಿಯಿಂದ ಪೂಜೆ ಆಗುತ್ತೆ, ಸರಿನಾ. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2x4 2 ಟೈಲ್ಸ್ ಪ್ಯೂರ್ ವೈಟು, ಹಾಗೆ ವಿನಿಯರು, ಇಂಟೀರಿಯರ್ ವರ್ಕು, ಮೇಲ್ಗಡೆ ಗ್ಲಾಸ್ ಬರುತ್ತೆ. ಲೈಕ್ ಇದು ಒಂದು ಫುಲ್ಲು ನಿಮಗೆ ಪೂಜಾ ರೂಮು, ಹಾಲು, ಡೈನಿಂಗ್ ಹಾಲ್ ಏರಿಯಾ ಎಲ್ಲ ಕವರ್ ಆಯಿತು. ಈಗ ಯುಟಿಲಿಟಿ ಒಂದು ಪೆಂಡಿಂಗ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ. ನಮಗೆ ಯುಟಿಲಿಟಿ ತುಂಬ ಇಂಪಾರ್ಟೆಂಟು. ಯಾಕೆ ಅನ್ನೋ ಹಾಗಿದ್ರೆ ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಕಷ್ಟ ಆಗ್ತಾಯಿದೆ ಅಂದರೆ ಇಲ್ಲಿ ಬೇಕಾದ್ರೇನೋ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ಫಿಕ್ಸ್ ಕೂಡ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ MS ರೈಲಿಂಗ್ ಸುತ್ತ ಮಾಡಿದ್ದೀವಿ, ಹಾಗೆ ಲುಕ್ಕಿಗೋಸ್ಕರ ಮೇಲ್ಗಡೆ PVC ಫಾಲ್ ಸೀಲಿಂಗು. ಓಕೆ, ಆಮೇಲೆ ಈ ಡೋರ್ ಹಿಂದ್ಗಡೆಗೆ ನಿಮಗೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದೀವಿ. ಅಥವಾ ಡಿಶ್ ವಾಷರ್ ಏನಾದ್ರು ಇದೆ ಅನ್ನೋ ಹಾಗಿದ್ರೆ ಅದು ಕೂಡ ನಾವು ಇಲ್ಲಿ ಇಟ್ಕೋಬೋದು. ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಅದ್ರ ಕೆಳಗಡೆ ಔಟ್ಲೆಟ್ ಇದೆ, ಸರಿನಾ. ಇದು ಈ ಮನೆಯ ಫುಲ್ ಡೀಟೇಲ್ಸ್ ಗೆಳೆಯರೆ. ಫಸ್ಟ್ ಫ್ಲೋರಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ, ಹೇಗಿದೆ, ಏನೇನು ಕೊಟ್ಟಿದ್ದಾರೆ ಎಲ್ಲ ಹೇಳಿಬಿಟ್ಟಿದ್ದೀನಿ. ಈಗ ಬೆಡ್ರೂಮ್ ಇರುವ ಸ್ಥಳಕ್ಕೆ ಹೋಗೋಣ. ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ, ಸಾಲಿಡ್ ಪಿಲ್ಲರ್ ಕೊಟ್ಟಿದ್ದೀವಿ, ಅದು ಟೀಕ್ ವುಡ್ಡಿಂದಾಗಿರುತ್ತೆ. ಇಟಾಲಿಯನ್ ಮಾರ್ಬಲ್ ಸ್ಟೇರ್ ಕೇಸು, ಹಾಗೆ ನಿಮಗೆ ಸೆನ್ಸರ್ ಲೈಟ್ ಸ್ಟೇರ್ ಕೇಸ್ ಸಿಗುತ್ತೆ. ಅಂದರೆ ನಾವು ಆಫ್ ಆನ್ ಮಾಡೋದೇ ಬೇಡ, ನೀವು ಹೋಗ್ತಾ ಇದ್ದೀರ ಅಂದರೆ ಆಟೋಮೆಟಿಕ್ಲಿ ಲೈಟ್ ಆನ್ ಆಗುತ್ತೆ. ಇದು ಒಂದು ಇಷ್ಟ ಆಯಿತು. ಓಕೆ, ಮೇಲಿಂದ ಸ್ಟೇರ್ ಕೇಸು ನಿಮಗೆ ಹಾಲ್ ಈ ಥರ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಹಾಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ದೊಡ್ಡ ಫ್ಯಾಮಿಲಿಗೆ ಅಂತಲೇ ಹೇಳಿ ಮಾಡಿಸಿರೋಂಥ ಮನೆ ಇದು. ನೋಡಿ, ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಕ್ಕಿಂತ ಮುಂಚೆ ಸ್ಕೈಲೈಟು ಎಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ಈಗ ನಾವು ಕಾಮನ್ ವರಾಂಡದಲ್ಲಿ ಇದ್ದೀವಿ. ಇಲ್ಲೇನು ನಾವು ಹಾಗಿದ್ರೆ ಇಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ, ಸರಿನಾ. ಈ 2 ಬೆಡ್ರೂಮ್ಗೆ ಒಂದು ಬಾಲ್ಕನಿ ಅಲ್ಲಿದೆ, ಇದಕ್ಕೆ ಒಂದು ಅಟ್ಯಾಚ್ ಬಾಲ್ಕನಿ ಕೂಡ ಇದೆ. ಇದಕ್ಕೆ ಬೇಕನ್ನೋಗಿದ್ರೆ ಈ ಕಡೆ ಮಾಡಿದ್ದೀವಿ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಒಂದು ಚಿಲ್ಡ್ರನ್ ಬೆಡ್ರೂಮು ಅಂತ ಹೇಳ್ಬೋದು. ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ.
ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ, ಆಮೇಲೆ ಬಾಲ್ಕನಿ ಮತ್ತು ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ವಾವ್. ಗೆಳೆಯರಿ, ಇಲ್ಲೊಂದು ಅಬ್ಸರ್ವ್ ಮಾಡಿ, ಕೆಲವರು ರೂಮಿಗೆ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿರ್ತಾರೆ, ಉಳಿದಿದ್ದ ಕಡೆ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿರ್ತಾರೆ. ಇಲ್ಲಿ ಎಂಟೈರ್ ಬಿಲ್ಡಿಂಗ್ ನಿಮಗೆ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ. ಫ್ಲೋರಿಂಗು, ಇಂಟೀರಿಯರ್ ವರ್ಕು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಸಾಫ್ಟ್ ಆ್ಯಂಡ್ ಫಿನಿಶಿಂಗ್ ಏನಿದೆಯಲ್ಲ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ ಕಿಂಗ್ ಸೈಜ್ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಾಟ್ ಸಿಗುತ್ತೆ. ಹಾಗೆ ಅಕ್ರಾಲಿಕ್ ಲ್ಯಾಮಿನೇಷನ್ ಇದೆಯಲ್ಲ, ನೀವು ಲ್ಯಾಮಿನೇಷನ್ ಅಂದ್ಕೋಬೇಡಿ, ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಅದ್ರದ್ದು ಪ್ರೈಸೇ ಬೇರೆ, ಇದ್ರದ್ದೇ ಬೇರೆ ಪ್ರೈಸ್ ಇರುತ್ತೆ. ಅಂದರೆ ಮೇಂಟೆನೆನ್ಸ್ ತುಂಬ ಈಸಿ, ಲುಕ್ ಚೆನ್ನಾಗಿ ಬರುತ್ತೆ. ನಿಮಗೆ 3 ಡೋರ್ ಇರುವಂಥ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದೀವಿ. ಹಾಗೆ ಕೆಳಗಡೆ ಡ್ರಾಯರ್ನ ಕೊಟ್ಟಿರುವಂಥದ್ದು. ಇಲ್ಲಿ ವೆಂಟಿಲೇಷನ್ಗೆ ಒಂದು ಪುಟಾಣಿ ವಿಂಡೋ, ಸಿಟ್ಔಟ್ ಬೇಕಾದ್ರೆ ಮಾಡ್ಕೋಬೋದು, ಬೇಬಿ ಸಿಟ್ಔಟ್ ಆ ಥರ. ಹಾಗೆ ಈ ಕಡೆ ನಿಮಗೆ TV ಕ್ಯಾಬಿನೆಟು. ಇಲ್ಲಿ ನೋಡಿ, ಈ ಥರ ಇಂಟೀರಿಯರ್ ವರ್ಕ್ ಮಾಡಿ ಕೂಡ ನ್ಯಾಚುರಲ್ ಲೈಟು ಸಿಕ್ಕಾಪಟ್ಟೆ ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಬಿಗ್ ವಿಂಡೋ ಕೊಟ್ಟಿದ್ದೀವಿ, ಹಿಚ್ಚಿಂಗ್ ಗ್ಲಾಸ್ ಸಮೇತ 3 ಡೋರ್ ಇರುವಂಥದ್ದು. ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಲೇಬೇಕು. ಪ್ರೊಫೈಲ್ ಲೈಟು, PVC ಆ್ಯಂಡ್ POP ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು. ವಾವ್, ಚೆನ್ನಾಗಿದೆ. ಮತ್ತು ಇಲ್ಲಿ ಏನಿದೆ, ಒಂದು ಬಿಗ್ ಬಾಲ್ಕನಿ ಬರುತ್ತೆ. ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಆ ಡೋರ್ ಹಿಂದ್ಗಡೆ ಬರುತ್ತೆ. ಒಂದು ದೊಡ್ಡದಾದ ಬಾತ್ರೂಮ್ ಬರುತ್ತೆ. ಸರಿನಾ? ಬಾಲ್ಕನಿ ತೋರಿಸ್ಬಿಡ್ತೀನಿ ನೋಡಿ. ನೀವು ಮಕ್ಕಳನ್ನ ಬೇಕಾದ್ರೆ ಬಿಡ್ಬೋದು. ಯಾಕೆ ಅಂತಂದರೆ ಹೈಟ್ 4.5 ಅಡಿ ಹೈಟ್ ಇದೆ. ಈಸಿಯಾಗಿ ನಿಂತ್ಕೋಬೋದು, ಕುತ್ಕೋಬೋದು, ಬರ್ಬೋದು. ಟಫ್ ಅಂಡ್ ಗ್ಲಾಸ್ 10 mm SSR ಲಿಂಕ್ಸು 304 kg PVC ಫಾಲ್ ಸೀಲಿಂಗು, ವಾಲ್ ಕ್ಲೈನಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ಇಲ್ಲಿ ಫ್ಲೋರಿಂಗ್ ಬಂದು ಲಪತ್ರ ರೈಟ್. ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಪಕ್ಕದಲ್ಲಿ ಒಂದು ದೊಡ್ಡದಾದ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಅಲ್ಲಿ ನಿಮಗೆ ಕಾಸ್ಮೆಟಿಕ್ ಎಲ್ಲ ಇಟ್ಕೋಬೋದು, ಸ್ಟೋರೇಜ್ ಸಿಗುತ್ತೆ. ಸರಿನಾ? ಈ ಮನೆ ಮೇನ್ ಇಷ್ಟ ಆಗೋದಕ್ಕೆ ಕಾರಣ ಏನಂತಂದರೆ ಎಲ್ಲ ಕಡೆ ಟೀಕು ಕ್ವಾಲಿಟಿ. ಡೋರ್ ಆಲ್ಸೋ PVC ಎಲ್ಲ ಬಾತ್ರೂಮ್ ಡೋರ್ ಕೂಡ ಟೀ ಗುಡ್ ಆಗಿರುತ್ತೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು. ನಿಮಗಿಲ್ಲಿ ಪಾಲ್ಟೇಷನ್ ಮಾಡ್ಕೋಬೋದು, ಒಂದು ಡ್ರೈ ಆ್ಯಂಡ್ ವೆಟ್ಟು. ಮತ್ತು ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಮಿಡ್ ರೇಂಜ್ ಇರುವಂತಹದ್ದು ಕೊಟ್ಟಿರೋದು. ಮತ್ತು ನಿಮಗೆ ವಾಲ್ ಮೌಂಟ್ ಎಲ್ಲ ಕಮ್ಮೋಡು ಎಲ್ಲ ಜಾಗ್ವಾರ್ ಆಗಿರುತ್ತೆ. ಅಲ್ಲಿ ಎಕ್ಸಾಕ್ಟ್ ಫ್ಯಾನು, ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ. ಬಿಗ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡದಿದೆ, ಚೆನ್ನಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಫುಲ್ ಡೀಟೇಲ್ಸ್ ಗೆಳೆಯರೆ. ಇದರ ಆಪೋಸಿಟೇ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮು ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ, ಸೆನ್ಸರ್ ಲೈಟ್ ಇಲ್ಲಿ ನಿಂತ್ಕೊಂಡ್ರೂ ರೆಕಗ್ನೈಸ್ ಮಾಡುತ್ತೆ ಅದು. ಇದು ಬಾಲ್ಕನಿ ಮತ್ತು ಸ್ಟಡಿ ಕ್ಯಾಬಿನೆಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಇಲ್ಲೂ ಕೂಡ ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಅಷ್ಟು ಬಿಗ್ಗಾಗಿ ಕೊಟ್ಟಿರುವಂತಹ ಬೆಡ್ರೂಮು ವಿತ್ ಡ್ರಾಯರ್ ಇದೆ. ಕೆಳಗಡೆ ನಿಮಗೆ ಸ್ಟೋರೇಜ್ ಎಲ್ಲ ಬೇಕಾದ್ರೆ ಮಾಡ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕು ಅಂದರೆ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂಥದ್ದು. ವೆಂಟಿಲೇಷನ್ಗೆ 3 ಕಡೆ ವಿಂಡೋಗಳಿದೆ, 1 2 ಅಲ್ಲಿ 3. ಸರಿನಾ? ಅಲ್ಲಿ ಸ್ಟಡಿ ಕ್ಯಾಬಿನೆಟ್ಟು ಮಕ್ಕಳು ಇರೋ ಹಾಗಿದ್ದರೆ ಬೇಕಾದ್ರೆ ಇಲ್ಲೇ ಒಳಗಡೆ ಅವರು ಓದ್ಕೋಬೋದು ನೆಮ್ಮದಿಯಿಂದ. POP ಆ್ಯಂಡ್ PVC ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಪ್ರೊಫೈಲ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ವಾವ್, ತುಂಬ ಚೆನ್ನಾಗಿದೆ. ಇಲ್ಲಿ ವಾಲ್ ಮೌಂಟ್ ಆಗಿರುವಂತಹ TV ಕ್ಯಾಬಿನೆಟ್ ಸಿಗುತ್ತೆ. ಬಿಗ್ TV ಕ್ಯಾಬಿನೆಟು, ಸಿಕ್ಕಾಪಟ್ಟೆ ದೊಡ್ಡದಿದೆ ಮನೆ. ನೋಡಿ, ಡ್ರೆಸ್ಸಿಂಗ್ ಕ್ಯಾಬಿನೆಟು. ಓಕೆ, ಈಗ ವಾರ್ಡ್ರೋಬರ್ಗಳ ಬಗ್ಗೆ ಹೇಳಬೇಕನ್ನೋಕ್ಕಿದ್ರೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ 2. ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅಲ್ಲಿ ಒಳಗಡೆ ಇದೆ, ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ ಇರುತ್ತೆ. ಹಾಗೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ಮೇಲ್ಗಡೆ. ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಜಾಗ ಇದೆ, ಏನು ಬೇಕಾದರೂ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಅಂದರೆ ಇಟ್ಕೋಬೋದು. ಈಗ ವಾಕಿಂಗ್ ಬಾತ್ರೂಮ್ ಸಿಗುತ್ತೆ ನಿಮಗೆ, ಅಥವಾ ಇದು ಕ್ಲೋಸ್ ಮಾಡಿದರೆ ಹಿಡನ್ ಬಾತ್ರೂಮ್ ಥರನೂ ಮಾಡ್ಕೋಬೋದು. ಈ ಥರ ಇರುತ್ತೆ, ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಸಿಂಪಲ್ ಆಗಿದ್ರು ಮನೆ, ಹೆವಿ ಲುಕ್ ಇದೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ಗಳು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಬೆಡ್ರೂಮ್ನ ಬಾತ್ರೂಮು ಅಬ್ಸರ್ವ್ ಮಾಡಿ, ಟೀ ಗುಡ್ಡು
ವಾಲ್ಮಾರ್ಟ್ ಕಮೋಡು ಜಾಗ್ವಾರ್ ಫಿಟ್ಟಿಂಗ್ ಎಲ್ಲ ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು ಜಾಗ್ವಾರ್ ಎಲ್ಲ ಜಾಗ್ವಾರೇ. ಹ್ಯಾಂಡ್ ಗನ್ನು ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಗೆಳೆಯರೆ. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಇರುವಂತಹ ರೂಮ್ಗಳನ್ನು ತೋರಿಸಾಯಿತು. ಈಗ ಕಾಮನ್ ಬಾಲ್ಕನಿ ಇದೆ, ಇದಕ್ಕೆ ಅದು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದೀವಿ, ಅಥವಾ ವರ್ಕ್ ಫ್ರಮ್ ಹೋಮು ಏನಾರು ಇದ್ದರೆ ನಾವು ಈ ಸ್ಪೇಸ್ನ ಯೂಸ್ ಮಾಡ್ಕೋಬಹುದು. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ಗಳಿದೆ, POP ಲೈಟಿಂಗ್ ಎಲ್ಲ ಇದೆ. ಈ ಬೆಳಕೆ ಇಲ್ಲಿ ಸಾಕಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಎಂಟ್ರಿ ಆಗ್ತಾಯಿದೆ ಬೆಳಕು ನೋಡಿ. ಈ ಬಾಲ್ಕನಿ ಎಷ್ಟು ದೊಡ್ಡದಿದೆ ಅಂದರೆ ಆ ಕಾಮನ್ ಬೆಡ್ರೂಮ್ ಬಾಲ್ಕನಿ ಏನಿದೆಯಲ್ಲ ಮಾಸ್ಟರ್ ಬೆಡ್ರೂಮಿಗೆ ಅಲ್ಲಿ ಹೋಗಿ ರೀಚ್ ಆಗ್ಬೋದು. ಓಡಾಡೋ ಥರ ಇರ್ತೀರ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಹೆವಿ ಸೈಲೆಂಟ್ ಏರಿಯಾ. ನಾನು ಕಿರ್ಚಾಡಿರು ಹೊರಗಡೆ ಬಿಡ್ತಾರೆ ಆಮೇಲೆ. ಒಳಗಡೆ ಹೋಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಡಿ? ಓಕೆ. ಇದು ಏನಿದೆಯಲ್ಲ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು ಮತ್ತು ಬಾಲ್ಕನಿ ಇರುವಂಥ ಸ್ಥಳ. ಅಗೇನ್ ಈಗ ನಮಗೆ ಸ್ಟೇರ್ ಕೇಸ್ ಕಂಟಿನ್ಯೂಟಿ ಆಗುತ್ತೆ ವಿತ್ ಟಫನ್ ಗ್ಲಾಸ್, ಹ್ಯಾಂಡ್ ಗ್ರಾಬರ್ ಎಲ್ಲ ಟೀ ಕುಡ್ಡಿಂದು ವಿತ್ ಸೆನ್ಸರ್ ಲೈಟು. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇದ್ರದ್ದು ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ, ಅಷ್ಟು ಬೆಳಕು ಬರ್ತಾಯಿದೆ. ನೀವು ಈ ಮೊಬೈಲಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಂದು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ. ವಾವ್. ಈಗ ನಾವು 3rd ಫ್ಲೋರಲ್ಲಿದ್ದೀವಿ. 3rd ಫ್ಲೋರಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ನು ಇಲ್ಲಿವರೆಗೂ ಸಿಗುತ್ತೆ. ಹಾಗೆ ಕೆಳಗಡೆ ಏನು ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ನಮಗೆ ಅದೇ ಒಂದು ಬೆಡ್ರೂಮು, ಒಂದು ಬಾಲ್ಕನಿ ಸಿಗುತ್ತೆ, ಕಾಮನ್ ಬಾಲ್ಕನಿ, ಒಂದು ಮಲ್ಟಿಪರ್ಪಸ್ ರೂಮು. ಸರಿನಾ? ಫಸ್ಟ್ ನಾನು ನಿಮಗೆ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಈ ಥರ ಇದೆ. ರೈಟ್? ಈ ಮನೆಯ 3ನೇ ಬೆಡ್ರೂಮ್ ಅಥವಾ 3rd ಮಾಸ್ಟರ್ ಬೆಡ್ರೂಮ್. ಯಾವುದಕ್ಕೂ ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಬ್ರ್ಯಾಂಡಾಗಿದೆ. ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಆಮೇಲೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂತಹ ಲ್ಯಾಮಿನೇಷನ್ ವರ್ಕ್ ಸಿಗುತ್ತೆ, ಇಂಟೀರಿಯರ್ ವರ್ಕ್ ಸಿಗುತ್ತೆ. ವಾವ್. 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ ಕೊಟ್ಟಿದ್ವಿ. ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಡ್ರಾಯರ್ಗಳು ಕೊಟ್ಟಿದ್ದೀವಿ. ಸೀಟೌಟ್, ಬೇಬಿ ಸೀಟೌಟ್ ಒಂದು ಕೊಟ್ಟಿದ್ದೀವಿ. ಹಾಗೆ ಒಂದು ಬಿಗ್ TV ಕ್ಯಾಬಿನೆಟು. ಆಸ್ ಪರ್ ಎಲ್ಲ ವಾಸ್ತು ಪ್ರಕಾರ ತಲೆ ಯಾವ ಕಡೆ ಹಾಕಬೇಕು, ಕಾಲು ಯಾವ ಕಡೆ ಹಾಕಬೇಕು ಎಲ್ಲ ಮಾಡಿಕೊಟ್ಟಿದ್ದೀವಿ. ಚೆನ್ನಾಗಿದೆ. ಇಂಟೀರಿಯರ್ ವರ್ಕ್ ನೋಡಿ. ಓಕೆ. ಮತ್ತು ನಮಗೇನಿದೆ ಆ್ಯಸ್ ಇಟ್ ಈಸ್ ಹಾಗೆ ನಮಗೆ ಇಲ್ಲಿ ಬಿಗ್ ಬಾಲ್ಕನಿ ಸಿಗುತ್ತೆ. ಒಂದು ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅಲ್ಲಿತ್ತು, ನಾವು ಸ್ವಲ್ಪ ಈ ಕಡೆ ಹಾಕಿದ್ದೀವಿ, ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಅಷ್ಟೇ. ಇಲ್ಲೂ ಕೂಡ ತುಂಬ ಖರ್ಚಾಗಿದೆ, ನೋಡ್ತಾ ಇದ್ದೀರಾ. ಹಾಗೆ ಬಾಲ್ಕನಿ ಇದೆ. ಇಲ್ಲೂ ಕೂಡ ನಾವು 2 ರಿಂದ 3 ಚೇರ್ ಈಸಿಯಾಗಿ ಹಾಕೊಂಡು ಕೂತ್ಕೋಬೋದು. PVC ಫಾಲ್ ಸೀಲಿಂಗು, ವಾಲ್ ಕ್ಲೈನಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲು. ಮತ್ತು ಫ್ಲೋರಿಂಗ್ ಬಂದು ನೋಡಿ, ಮಳೆ ಎಲ್ಲ ಬಂದಿರುತ್ತಲ್ಲ ಬಾಲ್ಕನಿಯಲ್ಲಿ, ಆ್ಯಂಟಿ ಸ್ಕಿಡ್ ಅದಕ್ಕೆ ಗ್ರಾನೈಟ್ನ ಕೊಟ್ಟಿರೋದು, ಲಪ್ಪದ್ರದ್ದು, ಟಫನ್ ಗ್ಲಾಸು, SS ರೈಲಿಂಗ್ಸು, ಎಲ್ಲ ಡೋರು ಟೀ ಕುಡ್ಡು. ಅಬ್ಸರ್ವ್ ಮಾಡ್ತಾಯಿರಿ. ಈಗ ಬಾತ್ರೂಮ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲೂ ಕೂಡ ವರ್ಕು, ಅಂದರೆ ಬಾತ್ರೂಮಿಗೆ ಹೋಗಿ ಬರೋರಿಗೆ ಏನಾದ್ರು ಬೇಕಂದ್ರೆ ಇಟ್ಕೋಬೋದು. ಓಕೆ. 1x1 ಸೆರಾಮಿಕ್ ಟೈಲ್ಸ್ ಫ್ಲೋರಿಂಗು, ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್, ಮ್ಯಾಟ್ ಫಿನಿಶಿಂಗು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. ವೆಂಟಿಲೇಷನ್ಗೆ ನೆಕ್ಸ್ಟ್ ಲೆವೆಲ್ ವಿಂಡೋ, ಹಾಗೆ ವಾಲ್ಮಾರ್ಟ್ ಕಮೋಡು ಪ್ರೀಮಿಯಂ ಕ್ವಾಲಿಟಿ ಇನ್ಸ್ಟಾಲ್ ಮಾಡಿರುವಂಥದ್ದು. ಸರಿನಾ? ರೈಟ್. ಈಗ ನಿಮಗೆ ಈ ಮನೆಯ 3ನೇ ಬೆಡ್ರೂಮ್ ಕವರ್ ಮಾಡಿ ತೋರಿಸಿದ್ದೀನಿ. ಹಾಗೆ ಇದರ ಆಪೋಸಿಟ್ ನಮಗೆ ಮಲ್ಟಿಪರ್ಪಸ್ ರೂಮ್ ಒಂದಿದೆ. ಆ ರೂಮ್ನ ಉದ್ದೇಶ ಏನು ಅಂದರೆ ನೀವು ಹೇಗೆ ಬೇಕು ಆ ಥರ ಕನ್ವರ್ಟ್ ಮಾಡ್ಕೋಬೋದು. ಇದು ಬಾಲ್ಕನಿ ಬಂದು ತೋರಿಸ್ಬಿಡ್ತಿದ್ದೀನಿ ನಿಮಗೆ. ಅದಕ್ಕಿಂತ ಮುಂಚೆ ಈ ರೂಮು ವಾವ್ ಅನ್ಬೇಕು, ಆ ಥರ ಇದೆ ಮನೆ. ನಾವು ಫ್ಯೂಚರಲ್ಲಿ ಬೇಕಾದ್ರೆ ಇದು ಹೋಮ್ ಥಿಯೇಟರ್ ಆಗಿ ಮಾಡ್ಕೋಬೋದು, ಅಥವಾ ಜಿಮ್ಮು, ಯೋಗ, ಚಿಕ್ಕದಾಗಿ ಒಂದು ಫಂಕ್ಷನ್ ಹಾಲು, ಅಥವಾ ರೂಮೇ ಮಾಡ್ಕೊತೀನಿ ಅಂದರೆ ರೂಮೇ ಮಾಡ್ಕೋಬೋದು. ಯಾಕಂದರೆ ಇಲ್ಲೂ ಕೂಡ ಇಂಟೀರಿಯರ್ ವರ್ಕ್ ಮಾಡಿದ್ದೀವಿ. ಇಲ್ಲಿ ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದೀವಿ. ಬಟ್ಟೆ ಇಟ್ಕೊಳ್ಳೋದಕ್ಕೆಲ್ಲ ಸ್ಪೆಷಲ್ ಜಾಗ ಮಾಡ್ಕೊಟ್ಟಿದ್ದೀವಿ. POP ಫಾಲ್ ಸೀಲಿಂಗ್ ಅಷ್ಟೇ ವಿತ್ ಪ್ರೊಫೈಲ್ ಲೈಟು. ವೆಂಟಿಲೇಷನ್ಗೆ 2 ಬಿಗ್ ವಿಂಡೋ ಬರುತ್ತೆ. ಹೋಮ್ ಥಿಯೇಟರ್ ಮಾಡ್ಕೊಳ್ಳೋದಕ್ಕೆ ವೈರಿಂಗ್ ಫಿಕ್ಸಿಂಗ್ ಎಲ್ಲ ಆಗೋಗಿದೆ ಆಲ್ರೆಡಿ. ಹಾಗೆ ನಿಮಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು ವಿತ್ ಬಾತ್ರೂಮು.
ನಿಮಗೆ ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸು, ಜಾಗ್ವಾರ್ ಫಿಟ್ಟಿಂಗು, ವೆಂಟಿಲೇಷನ್ಗೆ ವಿಂಡೋ. ನೋಡಿ ಡೋರ್ ಎಲ್ಲ ಹೆಂಗೆ ಶೈನ್ ಹೊಡಿತಾ ಇದೆ. ಸರಿ, ಹಾಗಾದರೆ 4 ಬೆಡ್ರೂಮ್ ಅಂದರೆ ಇದು ಮಂಚ ಹಾಕಿದ್ರೂ ಬೆಡ್ರೂಮೇ, ಡೌಟೇ ಇಲ್ಲ. ಯಾಕಂದರೆ ಇಂಟೀರಿಯರ್ ವರ್ಕೆಲ್ಲ ಮಾಡಿ ವಾರ್ಡ್ರೋಬರೆಲ್ಲ ಕೊಟ್ಬಿಟ್ಟಿದ್ದೀವಿ ನಾವು. ಅದು ಕ್ವಾಲಿಟಿಯಾಗಿದೆ, ಹೆವಿ ಇದೆ. ಸರಿ, ಈಗ ಎರಡರ ಮಧ್ಯದಲ್ಲಿ ಕಾಮನ್ ಬಾಲ್ಕನಿ ಬರುತ್ತೆ, ಅಥವಾ ವರ್ಕ್ ಫ್ರಮ್ ಹೋಮ್ ಇಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬಹುದು. ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿರುವಂಥದ್ದು 2 ಸಿಸ್ಟಮ್ನ ಇಟ್ಕೋಬೋದು. ನೋಡಿ ಅಲ್ಲಿ ಪ್ರೊಫೈಲ್ ಲೈಟ್ ಆನ್ ಇರಲಿಲ್ಲ, ಇಲ್ಲಿ ಈ ಥರ ಬರುತ್ತೆ ವಿತ್ ಲೈಟಿಂಗು. ಫ್ಯಾನ್ ಆಪ್ಷನ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಕಾಮನ್ ಬಾಲ್ಕನಿ. ಖರ್ಚು ಮಾಡಿದ್ದಾರೆ, ಡೌಟೇ ಇಲ್ಲ. ಅದಕ್ಕೆ ಇಷ್ಟು ಚೆನ್ನಾಗಿ ಮನೆಗೆ ಬಂದಿದೆ. ರೆಸಿಡೆನ್ಸಿ ಏರಿಯಾ ಇದು, ಹೆವಿ ಡೀಸೆಂಟ್. ಯಾರೆಲ್ಲ ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಅಂತ ನೋಡ್ತಾ ಇದ್ದೀರೋ ಅವರಿಗೆ ಹೇಳಿ ಮಾಡಿಸಿರೋ ಮನೆಗೆ ಇದು, ಡೌಟೇ ಇಲ್ಲ. ಓಕೆ, ಈಗ ನಾನು ಟಾಪ್ ಫ್ಲೋರಲ್ಲಿ ಮತ್ತೆ ಏನೇನು ಮಾಡಿಕೊಟ್ಟಿದ್ದಾರೆ, ಏನೇನು ಹತ್ತಿರ ಇದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಅಲ್ಲೂ ಕೂಡ ಖಾಲಿ ಕೊಟ್ಟಿಲ್ಲ, ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಸಮ್. ಈಗ ನಾನು ಆಲ್ಮೋಸ್ಟ್ ಟಾಪ್ ಫ್ಲೋರಲ್ಲಿದ್ದೀನಿ. ಮನೆಗೆ ನ್ಯಾಚುರಲ್ ಲೈಟ್ ಒಳಗಡೆ ಎಂಟ್ರಿ ಆಗೋದು ಇಲ್ಲಿದ್ದಾನೆ. ನೋಡಿ, CNC ಕಟಿಂಗ್ ಮಾಡಿ ಅದಕ್ಕೆ ಮಳೆ ನೀರು ಬರಬಾರ್ದು ಅಂತ ಹೇಳಿ MS ರೇಲಿಂಗ್ಸ್ ಕೊಟ್ಟು ಮತ್ತೆ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ. ಟೋಟಲ್ 3 ಸೇಫ್ಟಿ ವೈಸ್ ಇರೋದು ಅದರಲ್ಲಿ. ಮೇಲಿಂದ ಕೆಳಗಡೆ ಈ ಥರ ಲುಕ್ ಕಾಣಿಸುತ್ತೆ, ಮತ್ತು ಬೆಳಕು ಈ ಥರ ಬರುತ್ತೆ, ಎಲ್ಲ ಫ್ಲೋರ್ಗೂ ಕವರ್ ಆಗುತ್ತೆ. ಎಂಡ್ವರೆಗೂ ನಮಗೆ ಟಫನ್ ಗ್ಲಾಸ್ ಕವರ್ ಆಗುತ್ತೆ ವಿತ್ ಹ್ಯಾಂಡ್ ಗ್ರಾಬರ್ ಎಲ್ಲ ಟೀಕ್ ಕೊಟ್ಟಿದ್ದು, ಸರಿನಾ. ಇಲ್ಲಿ ಸೇಫ್ಟಿಗೋಸ್ಕರ ಒಂದು MS ಡೋರ್ನ ಕೊಟ್ಟಿದ್ದೀವಿ. ಕ್ಲೋಸ್ ಮಾಡಿದ್ದೀನಿ, ಆ್ಯಕ್ಚುಲಿ ತೋರಿಸ್ಕೊಡ್ತೀನಿ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಪೋಸಿಟ್ ನೋಡ್ತಾ ಇದ್ದೀರಾ, ಹಾಗೆ ಇಲ್ಲಿ MS ಡೋರ್. ಸಿಕ್ಕಾಪಟ್ಟೆ ಭಾರ ಇದೆ, ಅಂದರೆ ಗೇಜ್ ಇದೆ ಅದು. ಈ ಕಡೆ ತೋರಿಸ್ತೀನಿ. ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ನಾವು ಪ್ರಾವಿಷನ್ ಮಾಡ್ಕೊಟ್ಟಿದ್ವಿ. ಅಲ್ಲಿ ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಎಲ್ಲ ಇದ್ದಾವೆ. ವಾಷಿಂಗ್ ಮಿಷಿನ್ನ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು, ಬಟ್ಟೆ ಎಲ್ಲ ಒಗಿಬೋದು. ನೋಡಿ, ಒಂದು ಹ್ಯಾಂಡ್ ವಾಶ್ ಏರಿಯಾ ಕೊಟ್ಟಿದ್ದೀವಿ. ಕೊಳೆ ಆಗಬಾರ್ದು ವಾಲ್ಗಳಂತ ಹೇಳಿ ವೆಟ್ರಿಫೈಡ್ ಟೈಲ್ಸ್ ಸುತ್ತ ಕವರ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಎಲ್ಲರೂ ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಮಾಡಿಕೊಡ್ತಾರೆ. ಇಲ್ಲಿ ನಾವು ಸೆರಾಮಿಕ್ ಟೈಲ್ಸೇ ಹಾಕಿದ್ದೀವಿ. ಇದು ಆ್ಯಕ್ಚುಲಿ ಕ್ಲಿಯರ್ ವರ್ಕೌಟು. ನಿಮಗೆ ಸೋಲಾರ್ ಪಾಯಿಂಟ್ ಎಲ್ಲ ಅಲ್ಲಿದೆ, ಇಟ್ಕೋಬೋದು. ಇನ್ನೊಂದು ಬೆನಿಫಿಟ್ ಏನಂತಂದರೆ 3 ಅಡಿವರೆಗೂ ವಾಲ್ ಕೊಟ್ಟು ಅದ್ರ ಮೇಲ್ಗಡೆ ಮತ್ತೆ 1.5 MS ರೇಲಿಂಗ್ಸ್ ಕೊಟ್ಟಿದ್ದೀವಿ. ಮಕ್ಕಳು ಕೂಡ ಈಸಿಯಾಗಿ ಬರ್ಬೋದು. ಇನ್ನು ಟ್ಯಾಂಕ್ಗಳ ಬಗ್ಗೆ ಹೇಳ್ಬೇಕಂದ್ರೆ 1000 ಲೀಟರ್ದು 2 ಸಿಂಟೆಕ್ಸ್ ಟ್ಯಾಂಕ್ಸ್ನ ಕೊಟ್ಟಿರುವಂಥದ್ದು ಹೆಡ್ರೂಮ್ ಮೇಲ್ಗಡೆ. ಓಕೆ, ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ನಿಮ್ಗೆ 2 ಕಡೆ ಸೋಲಾರ್ ಪಾಯಿಂಟ್ನ ಇದೆ, ನೀವು ಇಲ್ಲೂ ಬೇಕಾದ್ರೆ ಅಲ್ಲೂ ಹೇಗಾದರೂ ಇಟ್ಕೋಬೋದು. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಇದೆ. ಈಗ ಮೇಲ್ಗಡೆಯಿಂದ ನೋಡಿ ಏರಿಯಾ ಹೇಗಿದೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಮೇಲ್ಗಡೆಯಿಂದ ಹೋಗಿ ಕವರ್ ಮಾಡಿ ಏನಿದೆ ಅಂತ ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮಗೆ ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದೀವಿ. ಅಂದರೆ ಪಾದ ಎಲ್ಲ ಇಡೋದಕ್ಕೆ 2 ಸ್ಟೆಪ್ನ ಕೊಟ್ಟಿರೋಂಥದ್ದು. ಇದು ಒಳ್ಳೆ ಐಡಿಯಾ ಆ್ಯಕ್ಚುಲಿ. ಹೆಣ್ಮಕ್ಳು ಕೂಡ ಈಸಿಯಾಗಿ ಮೇಲ್ಗಡೆ ಹತ್ಬೋದು. ಇದು ನಮಗೆ ಸ್ಟೇರ್ ಕೇಸ್ಗೆ ಏನು ಡೈರೆಕ್ಟ್ ಸ್ಕೈಲೈಟ್ ಇದೆಯಲ್ಲ, ಇದು ಮನೆ ಒಳಗಡೆ ಫುಲ್ಲು ಸ್ಕೈಲೈಟ್ ಬರುತ್ತೆ. 1000 ಲೀಟರ್ದು 2 ಸಿಂಟೆಕ್ಸ್ ಅಂತ ಹೇಳಿದ್ದೆ, ಇಲ್ಲಿದೆ ನೋಡಿ. ಈ ಮನೆಯ ಆಪೋಸಿಟ್ ಇರೋದು ಎಲ್ಲ ನೀವೇನು ಬಿಲ್ಡಿಂಗ್ಗಳು ನೋಡ್ತಿದ್ದೀರಾ, ಕರಿಷ್ಮಾ ಹಿಲ್ಸ್ ಅದು, ಸರಿನಾ. ಇಲ್ಲಿ ನಿಮಗೆ 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ಯಾವುದು ಅಂತಂದರೆ ಕನಕಪುರ ಟು ಆರ್ ನಗರಕ್ಕೆ ಹೋಗೋ ಒಂದು 80 ಫೀಟ್ ರೋಡು, ಸರಿನಾ. ನಿಮಗೆ KSCT ಕಾಲೇಜ್ ಆಗಲಿ ಅಥವಾ ವಾಜಾಳಿ ಮೆಟ್ರೋ ಸ್ಟೇಷನ್ ಆಗಲಿ ಹಬ್ಬ ಅಂದರೆ ಒಂದು 10 ನಿಮಿಷ ವಾಕಬಲ್ಲು ಅಂತ ಹೇಳ್ಬೋದು. 1-1.5 ಕಿಲೋಮೀಟ್ರ್ ಆಗ್ಬೋದು. ಇದು ಇಷ್ಟು ಈ ಮನೆಯ ಫುಲ್ ಡೀಟೇಲ್ಸು ಗೆಳೆಯರೆ. ಇನ್ನು ನಾನು ಮರ್ತಿರೋಂತಹ ವಿಷಯಗಳು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಡೈರೆಕ್ಟ್ ಓನರು, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಏನಾರು ಡೌಟ್ ಇದ್ದರೆ ನೀವು ಅವ್ರಿಗೆ ಕಾಲ್ ಮಾಡಿ ಏನು ಕನ್ಫ್ಯೂಷನ್ ಇದೆಯೋ ಅದೆಲ್ಲ ತಿಳ್ಕೊಳ್ಳಿ. ನೋಡಬೇಕಂದಲ್ಲಿ ಆ ನಂಬರಿಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತಾರೆ, ಸರಿನಾ. ಇದು ಇಷ್ಟು ಈ ಮನೆಯ ಡೀಟೇಲ್ಸು. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮನೆಯ ಪ್ರೈಸು 3,90,00,000 3 CR 90 lakhs ಕೇಳ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಕ್ವಾಲಿಟಿನೂ ಹಾಗೇ ಇದೆ. ಒಂದು ಸಲ ಡೈರೆಕ್ಟಾಗಿ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.